ಶೆಡ್ಡಿಂದು ಡಿಸೈನ್, ಎಕನಾಮಿಕಲ್ ಶೆಡ್ ಡಿಸೈನ್, ಈಸಿ ಟು ಮೇಕ್, ನೀವೇ ಮಾಡಿದವರು. ಎಂಜಿನಿಯರು, ಕಾಂಟ್ರಾಕ್ಟ್ರು ಎಲ್ಲ ನೀವೇ, ಎಲ್ಲ ಮೆಟೀರಿಯಲ್ ಎಲ್ಲ ಅರ್ಧಕ್ಕರ್ಧ ನಿಮ್ಮದೇ ಆಗಿರ್ಬೋದು. ಆಯ್ತು. ಇದೇನಕ್ಕೆ ಮಾಡಿರೋದು? ಇದು ಟ್ರ್ಯಾಕ್ಟರ್ ನಿಲ್ಸಕ್ಕೆ ಮತ್ತು ಟ್ರ್ಯಾಕ್ಟರ್ ಕಾರ್ ನಿಲ್ಸಕ್ಕೆ. ಎಂಥವ್ರು ಐಟಮ್ ತಂದಿಟ್ಕೊಳಕ್ಕೆ. ಓಕೆ. ಏನು ಬೇಕಿರೋದು ಯೂಸ್ ಮಾಡ್ಕೋಬೋದು. ಅಲ್ಲಿ ಸೆಂಟ್ರಲ್ ಏನು ಕೊಡ್ತೀರಿ? ಅಲ್ಲಿ ಸೆಂಟ್ರಲ್ ಒಂದು ಈ ಜಂಗ್ ಸೀಟ್ ಸಾಗರ್ ಸೀಟನ್ನು 2 ಸೀಟ್ ತಂದು ಉದ್ದಕ್ಕೆ ಹಾಕಬೇಕು. ಓಕೆ. ಇದಕ್ಕೆ ಸಿಮೆಂಟ್ ಗಿಮೆಂಟ್ ಕೊಟ್ಟಿಲ್ಲ ಫೌಂಡೇಶನ್ಗೆ? ಮುಂದೆ ಬೇಕಿದ್ರೆ ಕಬ್ಬಿಣದ ಏನಾದ್ರು ಹಾಕ್ಕೊಂಡ್ಬಿಡ್ಬೋದು. ಏನು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಕಲ್ಲು ಬೇಕಾದ್ರೂ ಒಳಗೆ ಕಲ್ಲು ಕಟ್ಟಿ ಗೋಡೆ ಎಬ್ಸ್ಕೋಬೋದು. ಎಸ್. ವೆರಿ ಗುಡ್. ಎಷ್ಟು ದಿವಸ ಬರುತ್ತೆ? ಯಾವ್ದಿದ? ಇದು 4 ವರ್ಷ ಬರುತ್ತೆ. ಈಗ ಸದ್ಯಕ್ಕೆ ಇಮಿಡಿಯೇಟಿಗೆ ಸಾಕಲ್ಲ? ಈಗ 4 ವರ್ಷ ತನಕ ಏನು ತೊಂದರೆ ಇಲ್ಲ. ಓಕೆ. ಖರ್ಚು ಏನು? ಆ ಸೀಟಿಂಗ್ ಒಂದೇ ಖರ್ಚು 22,000 ರೂಪಾಯಿ ಸೀಟಿಗೆ ಬಿದ್ದಿದೆ. ಶೀಟ್ ಹೊಸ ಶೀಟ್? ಅದು ಹೊಸ ಶೀಟ್? ಹೊಸ ಶೀಟ್ ಮೊನ್ನೆ ತಂದು. ಸೊ ಶೀಟಿಗೆ ಇಲ್ಲಪ್ಪ, ಅಲ್ಲಿ ಬೆಂಗಳೂರಲ್ಲಿ ಏನಾದ್ರು ಸಿಕ್ಕೋದನ್ನ. ಇಲ್ಲಿ 890 ರೂಪಾಯಿ ಒಂದು ಸೀಟು. ಇಲ್ಲಿ ತರೋದಕ್ಕೆ ಒಂದು ಸೀಟಿಗೆ 50 ರೂಪಾಯಿ ಬಾಡಿಗೆ. ಕೇಳ ಬೆಂಗಳೂರಲ್ಲಿ ಎಷ್ಟಿದೆ ಅಂತ. ಎಷ್ಟು? 10 ಅಡಿ ಸೀಟ್? 12 ಅಡಿ. 12 ಅಡಿಗಾದರೆ ಆಗುತ್ತೆ. ಈಗ ನಾವು 4 ವರ್ಷಕ್ಕೆ ಒಂದ್ಸತಿ ಹಿಂದೆ ಕಟ್ಕೊಂಡ್ರೆ ಆಯ್ತು ಅಷ್ಟೇ ತಾನೇ? ಈಗ ನಾವು ಇದನ್ನು ಮಳೆಗಾಲ ಕಳಿಯಲ್ಲಿ ತನಕ ಇದರಲ್ಲೇ ಇರ್ತೀವಿ. ಆನಂತರ ಕಲ್ಲು ಗೋಡೆ ಎಬ್ಸಿ ಅದ್ರ ಮೇಲೆ ನಾವು ಅಲ್ಲ, ಈಗ ಖರ್ಚು ಮಾಡೋಕ್ಕೆಲ್ಲ ಇಂಟ್ರೆಸ್ಟ್ ಇಲ್ದಿದ್ರೆ, ಎರೆಹುಳದ ಗೊಬ್ಬರ ಮಾಡಬೇಕು ಅಂತದೆಲ್ಲ ಇದ್ರೆ ಕೆಲಸ, ಒಂದು 4 ವರ್ಷಕ್ಕೆ ಒಂದ್ಸತಿ ಅದನ್ನ ಹೊಸದು ಹಾಕಿದ್ರೆ ಆಯ್ತು ಅಷ್ಟೇ. ಆ ಥರ ಮಾಡ್ಕೋಬೋದು. ಓಕೆ. ಸೊ ಒಂದು ಲೇಬರ್ ಬಿಟ್ಟು, ನೀವೇ ಲೇಬರ್ ಮಾಡಿದ್ದೀರಲ್ಲ, ಲೇಬರ್ ಬಿಟ್ಟು ಒಂದು 25,000 ಅಂತ ಇಟ್ಕೋಬೋದು.